ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಎಲ್ಲ ಸೇಫಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು ಇದು ಏನು ಮ್ಯಾಟು ಅಂತ. ನಾವು ಕಾಲು ಒರೆಸೋದಕ್ಕೆ ಮತ್ತು ಎಲ್ಲಾದರೂ ಮ್ಯಾಟ್ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮ್ಯಾಟ್ ತೊಗೊತೀವಲ್ಲ, ಕೇವಲ ಒಂದು 30 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ ಒಂದು 70 ರೂಪಾಯಿವರೆಗೂ ಇರುತ್ತೆ ಒಂದೊಂದು ರೇಂಜು. ಸೊ ನಾನು ಇದು ಒಂದು 50 ರೂಪಾಯಿ ಕೊಟ್ಬಿಟ್ಟು ತಂದಿದ್ದೆ. ಅದರಲ್ಲಿ ಒಂದು ಸೂಪರ್ ಆಗಿರೋ ಡಿಸೈನರ್ ಪೀಸ್ ಮಾಡಿ ತೋರಿಸೋಣ ಅಂತ ಕೇವಲ ಒಂದು 5 ನಿಮಿಷ ಸ್ಪೆಂಡ್ ಮಾಡಿದೆ ಅಷ್ಟೇ. ನಾನು ಇದಕ್ಕೇನು ಬೇಡ, ಒಂದು ಸೂಜಿ ದಾರ ಇದ್ದರೆ, ಇದೊಂದು ಮ್ಯಾಟ್ ಇದ್ದರೆ ಡಿಸೈನರ್ ಪೀಸ್ ಕ್ವಿಕ್ಕಾಗಿ 5 ನಿಮಿಷಕ್ಕೆ ರೆಡಿ ಆಗುತ್ತೆ. ನಾನು ಈ ಮ್ಯಾಟ್ ತೊಗೊಂಡಿದ್ದೀನಿ. ಈ ಮ್ಯಾಟ್ನ ಮಧ್ಯದಲ್ಲಿ ನೀಟಾಗಿ ಹಾಕ್ಕೊಂಡು ಮಾಮೂಲಿ ಸೂಜಿ ದಾರ, ಕಾಟನ್ ಥ್ರೆಡ್ ತೊಗೊಂಡು ಆ ಎಡ್ಜ್ ಇರುತ್ತಲ್ಲ, ಆ ಎಡ್ಜನ್ನ ಸೀಲ್ ಮಾಡ್ತಾಯಿದ್ದೀನಿ. ಮಧ್ಯಕ್ಕೆ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡಿರೋ ಥರನೇ ಅದು ನೀಟಾಗಿ ನೋಡಿ ಎಡ್ಜಿಗೆ ಬಂದಿದೆ. ಈ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಲೂಸ್ ಸ್ಟಿಚ್ ಹಾಕ್ಕೊಂಡ್ರು ಏನು ಪರವಾಗಿಲ್ಲ, ನಿಮಗೆ ಬೇಡ ಅಂದಾಗ ರಿಮೂವ್ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಸೆಕ್ಯೂರ್ಡೇ ಮಾಡ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಿತ್ತು ಅಂದರೆ, ಈ ಮ್ಯಾಟಲ್ಲಿ ನಾನು ಗಮನಿಸಿರಲಿಲ್ಲ, ಈ ಥರ ಎಡ್ಜಸ್ ಎಲ್ಲ ಕೊಟ್ಟಿದ್ದರು. ನಾನು ಇದು ಮಾಡಬೇಕಾದ್ರೆ ಅದು ನೀಟಾಗಿ ಗೊತ್ತಾಯಿತು ಎಡ್ಜಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಎಡ್ಜಸ್ ಎಲ್ಲ ಆಮ್ ಆಗ್ದಂಗೆ ಮಾಮೂಲಿ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಹಾಕಿದ್ದೀನಿ. ಓವರ್ಲ್ಯಾಪಿಂಗ್ ಸ್ಟಿಚ್ ಹಾಕಲಿಲ್ಲ ಅದಕ್ಕೆ. ಹಾಗಾಗಿ ಒಂದು ಎಡ್ಜು ರೆಡಿ ಆದಮೇಲೆ ಇನ್ನೊಂದು ಎಡ್ಜಿಂದ ಪಿಲ್ಲೋ ಇರುತ್ತಲ್ಲ, ಆ ಪಿಲ್ಲೋ ಇದ್ದರೂ ಓಕೆ, ಇಲ್ಲ ನಿಮ್ಮ ಮನೇಲಿ ಯಾವ್ದಾರು ಅನ್ಯೂಸ್ಡ್ ಕ್ಲಾತಲ್ಲಿ ಪಿಲ್ಲೋ ಥರ ಮಾಡಿಕೊಂಡು, ಇಲ್ಲ ಯಾವ್ದಾರ ಒಂದು ವೇಸ್ಟ್ ಕ್ಲಾತ್ನು ಇದರೊಳಗೆ ಟಕ್ ಮಾಡಿದ್ರೆ ನಿಮ್ಗೊಂದು ಬ್ಯೂಟಿಫುಲ್ಲಾಗಿರೋ ಡಿಸೈನರ್ ಆಗಿರೋ ಬೋಹೋ ಸ್ಟೈಲ್ ಪಿಲ್ಲೋ ರೆಡಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಪಿಲ್ಲೋ ಸೈಜ್ ತೊಗೊಂಡು ನೀಟಾಗಿ ಟಕ್ ಮಾಡಿಬಿಟ್ಟು ನೀಟಾಗಿ ಎಡ್ಜೆಲ್ಲ ಒಳಗೆ ತೆಳ್ಕೊಳ್ಳಿ. ಆಮೇಲೆ ಈ ಕಡೆನೂ ಸ್ವಲ್ಪ ಡಿಸೈನ್ ಬಂದಿದೆ, ಆ ಡಿಸೈನ್ ಆದಷ್ಟು ಆಚೆ ಬರೋಂಗೆ ಮಾಡ್ಕೊಳ್ಳಿ. ನಾನು ಆ ಥರನೇ ಮಾಡ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಫುಲ್ಲು ಸ್ಟಿಚ್ ಆಗಿ ಲಾಸ್ಟ್ ಸ್ಟೆಪ್ಪಿಗೆ ಬಂದು ಲಾಕ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಲೂಸ್ ಸ್ಟಿಚ್ ಹಾಕಿಲ್ಲ, ಯಾಕಂದರೆ ಇದು ಹೀಗೆ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಪಿಲ್ಲೋ ಆಗಿ ಯೂಸ್ ಮಾಡೋಣ ಅಂದ್ಬಿಟ್ಟು ಇದನ್ನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಫ್ಲಫಿ ಆಗಿದೆ, ಎಷ್ಟು ಡ್ಯೂರಬಲ್ ಆಗಿದೆ. ಬ್ಯಾಕ್ ಸೈಡ್ ಆ ಥರ ಬರುತ್ತೆ ಲಾಸ್ಟ್ ಎಡ್ಜು. ಅದೂ ಅಷ್ಟೇ, ನಾನು ಮಾಮೂಲಿ ಓವರ್ಲ್ಯಾಪ್ ಸ್ಟಿಚ್ ಹಾಕಿಲ್ಲ, ಕೆಳಗೆ ಮೇಲ್ಗೆ ಹಾಕ್ತೀವಲ್ಲ ಆ ಥರ ಹಾಕಿದ್ದೀನಿ. ಸೊ ಒಂದು ಡಿಸೈನರ್ ಪೀಸು 5 ನಿಮಿಷದಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಯಾವ ಕಲರ್ ಮ್ಯಾಚ್ ಬೇಕೋ ಆ ಕಲರ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಕಿಟಕಿ ಹತ್ರ ದಿವಾನ್ ಸೆಟ್ ಹಾಕಿದ್ದೀನಲ್ಲ, ಅಲ್ಲಿ ಇದು ಬ್ಲೂ ಪಿಲ್ಲೋಸ್ ಇತ್ತು, ಬ್ಲೂ ಬ್ಲ್ಯಾಕ್ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಇದನ್ನು ಮಾಡಿದೆ. ಅದಂತೂ ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.